ನಾವೆಷ್ಟೋ ಶತಮಾನಗಳನ್ನು ದಾಟೇವಿ. ಶತಮಾನದುದ್ದಕ್ಕೂ ನಾವೆಲ್ಲರೂ ಒಂದಾಗಿರ್ಬೇಕು, ಚಂದಾಗಿರ್ಬೇಕು, ಜಾತಿ ಮತವನ್ನ ಕಿತ್ತು ಎಸಿಬೇಕು, ಜಾತಿ ವೈಷಮ್ಯದಿಂದ, ಜಾತಿ ತಾರತಮ್ಯದಿಂದ, ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರ್ಬೇಕು, ಒಂದಾಗಿ ಬಾಳ್ಬೇಕು, ಬದುಕಬೇಕು ಅಂತೇಳಿ ಎಷ್ಟೆಲ್ಲಾ ಮಾತಾಡ್ಕೊತ ಬಂದೇವಿ. ಅಷ್ಟೆಲ್ಲಾ ಮಹನೀಯರು ಬಂದು ಹೋಗ್ಯಾರ. ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ಯಾರ. ಜಾತಿ ವ್ಯವಸ್ಥೆ ವಿರುದ್ಧ ಸೆಟೆದ್ ನಿಂತು ಪ್ರತಿಭಟಿಸಿ ಜಾತಿವಾದಿಗಳ ಕೆಂಗಣ್ಣಿಗೂ ಪಾತ್ರರಾಗ್ಯಾರ. ಹಿಂದೂ ನಡೆದಾವ, ಇವತ್ತಿಗೂ ನಡೆಯಕತ್ತಾವ. 12ನೇ ಶತಮಾನದಾಗೆ ಬಸವಣ್ಣನವರು ಅಂತರ್ಜಾತಿ ವಿವಾಹವನ್ನ ಮಾಡೋ ಮೂಲಕ ವೈದಿಕರ ಕೆಂಗಣ್ಣಿಗೆ ಗುರಿಯಾದ್ರು. ಆ ಒಂದು ಅಂತರ್ಜಾತಿ ವಿವಾಹದಿಂದ ಬಸವಣ್ಣ ಗಡಿಪಾರಾದ್ರು. ಶರಣರ ಕಗ್ಗೊಲೆ ಆತು. ವಚನ ಕಟ್ಟುಗಳನ್ನ ಸುಟ್ಟು ಹಾಕಿದ್ರು. ಅದಕ್ಕಿಂತ ಮೊದಲು ಬುದ್ಧನನ್ನ ಓಡಿಸಿದ್ರು, ಬುದ್ಧನ ಸಾಹಿತ್ಯವನ್ನ ನಾಶ ಮಾಡಿದ್ರು. ಇಲ್ಲಿಯವರೆಗೂ ಕೂಡ ಜಾತಿವಾದಿಗಳ ಅಟ್ಟಹಾಸ, ದೌರ್ಜನ್ಯ ಇವತ್ತಿಗೂ ನಿಂತಿಲ್ಲ ಅನ್ನೋದು ಎಲ್ಲರಿಗೂ ಸ್ಪಷ್ಟ. ಜಾತಿ ವ್ಯವಸ್ಥೆ ಇತ್ತೀಚೆಗೆ ಒಂದಿಷ್ಟು ಕಡಿಮೆ ಆಗಿರ್ಬಹುದು. ಮೊದಲು ಮೇಲ್ಜಾತಿಯವರು ಮೇಲ್ ಕುತ್ಕೊಳ್ತಿದ್ರು, ಕೆಳಜಾತಿಯವರು ಕೆಳಗ್ ಕುತ್ಕೊಳ್ತಿದ್ರು, ಮೇಲ್ಜಾತಿಯವರು ಒಳಗಿರ್ತಿದ್ರು, ಕೆಳಜಾತಿಯವರು ಹೊರಗೆ ಕುತ್ಕೊಳ್ತಿದ್ರು. ದೇವಸ್ಥಾನದೊಳಗೆ ಬಿಟ್ಕೊಳ್ತಿರ್ಲಿಲ್ಲ, ಹೆಣ್ಣು ಮಕ್ಕಳನ್ನು ಬಿಟ್ಕೊಳ್ತಿರ್ಲಿಲ್ಲ. ಕೆಳಜಾತಿಯವರು ಹೊರಗೆ ಇರ್ಬೇಕಾಗಿತ್ತು. ಕೈಯಾಗೊಂದು ಗಡಿಗಿ, ಬೆನ್ನಾಗೊಂದು ಕಸಬರಿಗಿ ಕಟ್ಕೊಂಡು ಕೆಳವರ್ಗದವರು ಬ್ರಾಹ್ಮಣ ಕೇರಿಗೆ ಬರ್ಬೇಕಾಗಿತ್ತು. ಅಷ್ಟೊಂದು ಭೀಕರವಾದ ಜಾತಿ ವ್ಯವಸ್ಥೆ ನಮ್ಮ ಸಮಾಜದೊಳಗೆ ಇತ್ತು. ಆ ಪರಿ ಜಾತಿ ವ್ಯವಸ್ಥೆ, ಜಾತಿ ತಾರತಮ್ಯ, ಜಾತಿ ವೈಷಮ್ಯ ಇವತ್ತು ಇಲ್ಲ. ಆದ್ರೂ ಕೂಡ ಇವತ್ತಿಗೂ ಜಾತಿಯ ವಿಚಾರದೊಳಗ ಮರ್ಯಾದೆಗೇಡು, ಹತ್ಯೆಗಳು ನಡೀತಾ ಇರೋದು ನಿಜವಾಗ್ಲೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ, ನಾಗರಿಕ ಸಮಾಜಕ್ಕೆ ಒಂದು ಕಳಂಕ ತಂದು ಕೊಡುವಂತ ಘಟನೆಗಳಿವು. ಬಸವಣ್ಣ 12ನೇ ಶತಮಾನದಾಗ ಅಂತರ್ಜಾತಿ ವಿವಾಹ ಮಾಡಿದ್ರು ಅಂತ ನಾವು ಹೇಳ್ತೇವಿ. ಅವತ್ತಿನ ಕಾಲಕ್ಕದು, ಆ ದಿನಕ್ಕ ಅದು ಪರಸ್ಪರ ಒಪ್ಪಿಕೊಂಡ ಲಿಂಗವಂತರ ಮದುವೆ ಆಗಿತ್ತು. ಮನೋಪರಿವರ್ತನೆ ಆಗಿ ಒಪ್ಪಿಕೊಂಡು ಇಷ್ಟಲಿಂಗವನ್ನ ಕಟ್ಟಿಕೊಂಡು ಇಷ್ಟಲಿಂಗ ದೀಕ್ಷೆಯನ್ನು ತಗೊಂಡು ಬಸವಣ್ಣನ ವಿಚಾರಕ್ಕ ಒಪ್ಪಿಕೊಂಡು ಪರಸ್ಪರ ಒಪ್ಪಿಕೊಂಡ ಲಿಂಗವಂತರ ಮದುವೆ ಆಗಿತ್ತು ಅಂತ ಹೇಳ್ತಾರೆ. ಹಿಂಗಾಗಿ ಅದು ಅಂತರ್ಜಾತಿ ವಿವಾಹ ಅಂತ ನಾವು ಹೇಳಿದ್ರು ಕೂಡ ಅದು ಲಿಂಗವಂತರ ಮದುವೆ ಆಗಿತ್ತು. ಅದನ್ನೇ ವೈದಿಕರು ನೆಪವಾಗಿಟ್ಟುಕೊಂಡು ಬಿಜ್ಜಳನಿಗೆ ಚಾಡಿಯನ್ನು ಚುಚ್ತಾರ. ಬಸವಣ್ಣ ಜಾತಿ ವ್ಯವಸ್ಥೆಯನ್ನ ಹಾಳು ಮಾಡ್ಲಿಕ್ಕೆ ಹೊಂಟನ. ಅಂತರ್ಜಾತಿ ವಿವಾಹವನ್ನ ಮಾಡೋದ್ರ ಮೂಲಕ ಇಡೀ ನಮ್ಮ ಸಮಾಜವನ್ನ ಕೆಡಿಸುವಂತ ಪ್ರವೃತ್ತಿಗೆ ಮುಂದಾಗ್ಯಾನ. ಇದಕ್ಕೆ ಏನಾದ್ರೂ ಮಾಡಿ ಕಡಿವಾಣ ಹಾಕ್ಲೇಬೇಕು ಅಂತೇಳಿ ಬಿಜ್ಜಳನಿಗೆ ಚಾಡಿಯನ್ನು ಚುಚ್ಚಿದಾಗ ಬಿಜ್ಜಳ ಏಕಾಏಕಿ ಇದ್ರ ಬಗ್ಗೆ ಯೋಚನೆಯನ್ನು ಮಾಡ್ಲಾರ್ದೆ ಶರಣರು ಎಲ್ಲಿ ಕಾಣ್ತಾರ ಅವರನ್ನ ಕೊಂದ ಹಾಕ್ರಿ ಅಂತೇಳಿ ಆದೇಶ ಕೊಡ್ತಾನ. ವಚನ ಕಟ್ಟುಗಳನ್ನ ಸುಟ್ಟು ಹಾಕ್ತಾರ, ಬಸವಣ್ಣನನ್ನ ಗಡಿಪಾರ ಮಾಡ್ತಾರ. ಇದು ಇವತ್ತಿನ ವಿಚಾರ ಅಲ್ಲ, ಅವತ್ತಿನಿಂದನೂ ಕೂಡ ಈ ಜಾತಿ ವಿಚಾರವಾಗಿ ನಮ್ಮ ಸಮಾಜದಾಗ ಘರ್ಷಣೆಗಳು ನಡಿತಾನ ಅದಾವ, ಇವತ್ತಿಗೂ ನಡೆಯಕತ್ತಾವ. ಇವುಗಳನ್ನ ತಡೆ ಹಿಡಿಲಿಕ್ಕೆ, ಇವುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಯಾವುದೇ ಕಾನೂನುಗಳನ್ನ, ಕಾಯ್ದೆಗಳನ್ನ ತರಬಹುದು. ಆದ್ರ ಜನರ ಮನಸ್ಥಿತಿಗಳು ಬದಲಾಗದ ಹೊರತು ಏನೂ ಬದಲಾಗಲ್ಲ. ಯಾರೇ ಬಂದು ನಮಗೆ ಹೇಳಿದ್ರು ಕೂಡ ನಾವು ತಿದ್ದುಕೊಳ್ಳುವಂತ ಕಾರ್ಯಕ್ಕೆ ಮುಂದಾಗೋದಿಲ್ಲ. ನಮ್ಮ ಮನಸ್ಥಿತಿ ಬದಲಾದಾಗ ಸಮಾಜ ಪರಿವರ್ತನೆ ಆಗ್ತದೆ ಹೊರತು ಯಾರಿಂದನೂ ಬದಲಾಗಲ್ಲ. ಇವತ್ತಿಗೂ ಜಾತಿ ವ್ಯವಸ್ಥೆ ಜೀವಂತವಾಗಿ ಐತಿ ಅನ್ನೋದಕ್ಕ ಒಂದು ಉದಾಹರಣೆ ಅಂತಂದ್ರ ಮೊನ್ನೆ ನಡೆದಂತ ಹುಬ್ಬಳ್ಳಿ ತಾಲೂಕಿನ ಇನಾಮಿರಾಪುರ ಗ್ರಾಮದೊಳಗೆ ನಡೆದಂತ ಒಂದು ಮರ್ಯಾದೆಗೇಡು ಹತ್ಯೆ. ಇದರಿಂದ ಸ್ಪಷ್ಟವಾಗುತ್ತ ಇವತ್ತಿಗೂ ಜಾತಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜದೊಳಗೆ ಜೀವಂತ ಆಗಿ ಐತಿ ಅನ್ನೋದಕ್ಕ. ಅದಕ್ಕಾಗಿ ಅವಾಗ ಹೇಳ್ದಂಗ ಜನರ ಮನಸ್ಥಿತಿಗಳು ಬದಲಾಗಬೇಕು. ಜನರು ಆ ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರಬೇಕು. ಅಂದಾಗ ಮಾತ್ರ ವಿಶಾಲ ಮನೋಭಾವ ಮೂಡ್ಲಿಕ್ಕೆ ಸಾಧ್ಯ ಆಗುತ್ತ. ಈ ಜಾತಿ ಮನಸ್ಥಿತಿ ನಮ್ಮಿಂದ ಎಲ್ಲಿ ತನಕ ಹೋಗೋದಿಲ್ವೋ ಅಲ್ಲಿ ತನಕ ಈ ಘರ್ಷಣೆಗಳು ಕಡಿಮೆ ಆಗೋದೇ ಇಲ್ಲ. ಜಾತಿ ಎಲ್ಲೈತ್ರಿ, ಹೆಣ್ಣು ಒಂದು ಗಂಡೊಂದು ಎಡ ಜಾತಿ ಜಗತ್ನ್ಯಾಗ ಅಂತನೂ ಹೇಳ್ತೀವಿ ವೇದಿಕೆ ಮೇಲೆ. ಅವ್ರ್ಯಾರು ತಮ್ಮ ರಾಜಕೀಯ ಲಾಭಕ್ಕಾಗಿ, ತಮ್ಮ ವೋಟ್ ಬ್ಯಾಂಕ್ಗಾಗಿ ಜಾತಿಗಳ ನಡುವೆ ವೈಷಮ್ಯಗಳನ್ನ ತಂದಿಡ್ತಾರ. ವೇದಿಕೆಗಳ ಮೇಲೆ ಭಾಷಣಗಳನ್ನ ಮಾಡ್ತಾರ. ಅವ್ರ ಮಾತುಗಳನ್ನ ಕೇಳ್ಕೊಂಡು ನಾವು ನಮ್ಮ ಸಮಾಜದಾಗ ಅಶಾಂತಿಯನ್ನ ಉಂಟು ಮಾಡ್ತೇವಿ. ಜಾತಿ ವಿಚಾರವಾಗಿ ಜಗಳ ಆಡಿ ಸತ್ತು ಹೋಗ್ತೇವೆ. ಇದು ಬೇಕಾ ನಮ್ಮ ಸಮಾಜಕ್ಕ? ನಮ್ಮ ದೇಶ ಶಾಂತಿಯನ್ನ ಬಿತ್ತಿದಂತ, ಶಾಂತಿಯ ಸಂದೇಶವನ್ನ ಸಾರಿದಂತ ದೇಶ. ನಮ್ಮ ದೇಶದಾಗಿದ್ದಂತ ಸಂತರು, ಶರಣರು, ದಾಸರು, ಇಂಥ ಮಹನೀಯರು ಎಷ್ಟೋ ಜನ ಆಗಿ ಹೋಗ್ಯಾರ. ಕನಕದಾಸರು ಇರ್ಬೋದು, ಶಿಶುನಾಳ ಶರೀಫರು ಇರ್ಬೋದು, ಗೋವಿಂದ ಭಟ್ರು, ನವಲ್ಗುಂದ ನಾಗಲಿಂಗಜ್ಜ, ಕಬೀರದಾಸರು, ಬಸವಣ್ಣ, ಕುವೆಂಪು,
ಇಂಥ ಮಹನೀಯರು ಅಂಬೇಡ್ಕರ್ ಅವ್ರು ಇರ್ಬೋದು, ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ್ರು, ಜಾತಿ ವ್ಯವಸ್ಥೆಯನ್ನ, ಜಾತಿ ತಾರತಮ್ಯವನ್ನ ಅನುಭವಿಸಿದ್ರು. ಬಸವಣ್ಣ 12ನೇ ಶತಮಾನದಾಗೆ ಈ ಜಾತಿ ವ್ಯವಸ್ಥೆಯ ವಿರುದ್ಧ ಕ್ರಾಂತಿಯನ್ನೇ ಮಾಡಿಬಿಟ್ರು. ಆದ್ರೂ ಕೂಡ ನಮ್ಮ ಸಮಾಜ ಇವತ್ತಿಗೂ ಅರ್ಥ ಮಾಡ್ಕೊಳ್ತಿಲ್ಲ ಅಂತಂದ್ರ ನಾವು ಎಲ್ಲಿದೇವಿ ಅನ್ನುವಂತ ಪ್ರಶ್ನೆಗಳನ್ನ ನಾವೇ ಹಾಕೊಳ್ಬೇಕು.